ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದಾನು. ನಿನ್ನೆ ಮ್ಯಾಚ್ ನೋಡಿರ್ತೀರ, ಮುಟ್ಟಾಳ ಆದ್ರೆ ಟಾಸ್ ಗೆದ್ದು ಬ್ಯಾಟಿಂಗ್ ತಗೊಂತಾರ. ಇಲ್ಲಿವರೆಗೂ 48 ಮ್ಯಾಚ್ IPL ನಡೆದ್ರೆ ಅದರಲ್ಲಿ ಸುಮಾರಾಗಿ 34 ಮ್ಯಾಚ್ ಚೇಜಿಂಗ್ ಗೆದ್ದಿದೆ. ಫಸ್ಟ್ ಮ್ಯಾಚ್ ಗೆದ್ದಿರೋದೆ 14 ಮ್ಯಾಚ್ 15 ಮ್ಯಾಚ್ ಗೆದ್ದಿದೆ ಅಷ್ಟೇನೆ. ಅಷ್ಟು ರೆಕಾರ್ಡ್ ನೋಡಿದ್ಮೇಲೂ ಕೂಡ ಟಾಸ್ ಗೆದ್ದ ಮೇಲೆ ನಾವು ಬ್ಯಾಟಿಂಗ್ ಮಾಡ್ತೀವಿ ಅಂತ ತಗೊಂಡ್ರೆ ಏನು ಮಾಡಕ್ಕಲ್ಲ. ಮುಟ್ಟಾಳ ಕೆಲಸ ಅಂತ ಹೇಳ್ಬೋದು. ಯಾಕೆಂದ್ರೆ ಇದಕ್ಕಿಂತ ಮುಂಚೆ ಟಾಸ್ ಗೆದ್ದು ಬ್ಯಾಟಿಂಗ್ ತಗೊಂಡಾಗ ಅವರು ರೆಕಾರ್ಡ್ಸ್ ಎಲ್ಲ ಏನಿದೆ ಅಂತೆಲ್ಲ ಗೊತ್ತಿದೆ. ಆದ್ರೂ ಕೂಡ ನಾವು ಅದೇ ಕೆಲಸ ಮಾಡ್ತೀವಿ. ಅಲ್ಲೇ ಗುರು ಲಾಸ್ಟ್ ಮ್ಯಾಚ್ ಇವರು 120ನ 128 ಚೇಂಜ್ ಮಾಡಿ ಗೆದ್ದಿದೆ ಡೆಲ್ಲಿಯವರು. ಈಗ ಟಾಸ್ ಗೆದ್ದು ಫೀಲ್ಡಿಂಗ್ ತಗೊಳ್ಳೋದು ಬಿಟ್ಟು ಯಾವಾಗಾದ್ರೂ ಇವರು ಬ್ಯಾಟಿಂಗ್ ತಗೊಂಡ್ರು ಆವಾಗಲೇ ಸೋತ್ರು ಮ್ಯಾಚ್. ಸರಿನಾ? ಆ ರೀತಿ ಇತ್ತು. ಒಂದಂತೂ ಸತ್ಯ, ಚೆನ್ನೈಗೆ ಚಾನ್ಸ್, ಡಿಲ್ಲಿಗೆ ಡೌಟ್ ಅಂತದಂತೂ ಇದಂತೂ ಕನ್ಫರ್ಮ್. ಯಾಕೆಂದ್ರೆ ಪ್ಲೇ ಆಫ್ಸ್ ಬರೋ ಟೈಮಲ್ಲಿ ಈ ಮ್ಯಾಚ್ ತುಂಬಾ ನಿರ್ಣಾಯಕ ಆಗಿತ್ತು. ಡೂ ಆರ್ ಡೈ ಮ್ಯಾಚ್ ಆಗಿತ್ತು. ಆ ಡೂ ಆರ್ ಡೈ ಮ್ಯಾಚ್ ಅಲ್ಲಿ ಆರಾಮಾಗಿ ಈಜಾಗಿ ಇಟ್ಸ್ ಎ ಕ್ಲಿನಿಕಲ್ ವಿನ್ ಅಂತ ಹೇಳ್ಬೋದು ಚೆನ್ನೈಗೆ. ಖಂಡಿತವಾಗ್ಲು ಮಿಡ್ಲ್ ಆರ್ಡರ್ ಏನಿದೆ, ಕಾರ್ತಿಕ್ ಶರ್ಮಾ ಆಗಿರ್ಬೋದು, ಯುರುಲ್ ಪಾಟೀಲ್ ಆಗಿರ್ಬೋದು, ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಇಲ್ಲ ಗಾಯಕ್ವಾಡ್ ಆಗಿರ್ಬೋದು, ಈ ಒಂದು 4 ಜನ ಚೆನ್ನಾಗಿ ಆಡ್ಕೊಂಡು ಬರ್ತಾ ಇದಾರೆ. ಲಾಸ್ಟ್ 3 ಮ್ಯಾಚ್ 4 ಮ್ಯಾಚ್ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ. ಖಂಡಿತವಾಗ್ಲು ಚೆನ್ನೈಗೆ ಚಾನ್ಸ್ ಇದೆ ಗುರು, 100% ಚಾನ್ಸ್ ಇದೆ ಪ್ಲೇ ಬರೋಕ್ಕೆ. ಏನಿಲ್ಲ, ಇನ್ನೊಂದು ಮ್ಯಾಚ್ ಗೆದ್ರೆ ಸೀದಾ 12 ಪಾಯಿಂಟ್ ಆಗ್ತಾವ. ಅಲ್ಲಿ ಯಾರು ಜಾಸ್ತಿ ಪಾಯಿಂಟ್ ಏನಿಲ್ಲ, ಕೇವಲ 13 ಪಾಯಿಂಟ್ ಪಂಜಾಬ್ ಮಾತ್ರ ಇದೆ. ಇನ್ನು ಮಿಕ್ಕಿರೋವೆಲ್ಲ 12 ಇದೆ. ಬಟ್ ಯಾರು ಹೋಗ್ತಾರೆ ಯಾರು ಇರ್ತಾರೆ ಅನ್ನೋದು ತುಂಬಾ ಡೌಟ್ ಇದೆ. ಬಟ್ RCB ಮಾತ್ರ ಖಂಡಿತವಾಗ್ಲು 2 ಮ್ಯಾಚ್ ಗೆಲ್ಲೇಬೇಕು. ಆವಾಗಲೇ ಕನ್ಫರ್ಮ್ ಆಗುತ್ತೆ ಸ್ಲಾಟ್ ಅನ್ನೋದೇ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನು ಈ ಡೆಲ್ಲಿ ಮ್ಯಾಚ್ ಅಲ್ಲಿ ಖಂಡಿತವಾಗ್ಲು ಅಟರ್ ಫ್ಲಾಪ್ ಅಂತ ಹೇಳ್ಬೋದು. ನಮ್ಮ RCB ಮೇಲೆ ಯಾವ ರೀತಿ ಅಟರ್ ಫ್ಲಾಪ್ ಆಗಿದ್ರು ಅದೇ ರೀತಿ ಆಗ್ತಾರಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಬ್ಯಾಟಿಂಗ್ ಆಡ್ಬೇಕಾದ್ರೆ ರಾಹುಲ್ ಔಟ್ ಆದಾಗ. ಬಟ್ ಕೊನೆಯಲ್ಲಿ ರಿಜ್ವಿ ಆಗಿರ್ಬೋದು, ಸ್ಟಬ್ಸ್ ಆಗಿರ್ಬೋದು, ಸ್ವಲ್ಪ ಹಂಗೆ ಹತ್ರ ಕರ್ಕೊಂಡ್ ಬಂದ್ರು. ಇಲ್ಲಾಂದ್ರೆ ಅವ್ರ ಮಾನ ಮರ್ಯಾದೆ ಮುಟ್ಟಾಳ್ತನ ಆಗ್ತಾ ಇತ್ತು ಟಾಸ್ ಗೆದ್ದು ಬ್ಯಾಟಿಂಗ್ ತಗೊಂಡಿದ್ಕೆ. ಸರಿನಾ? ಇನ್ನು ಅದೇ ರೀತಿಯಾಗಿ ಈ ಮ್ಯಾಚ್ ಪ್ರಿಡಿಕ್ಷನ್ ಬಗ್ಗೆ ನಾನು ಕೂಡ ಡಿಲ್ಲಿನೇ ವಿನ್ ಆಗುತ್ತೆ ಅಂತ ಹೇಳಿದ್ದೆ. ಏನಕ್ಕಂದ್ರೆ ಹೋಮ್ ಗ್ರೌಂಡ್ ಆಗಿರುತ್ತೆ. ಲಾಸ್ಟ್ ಮ್ಯಾಚ್ ಚೇಂಜಿಂಗ್ ಮಾಡಿ ಗೆದ್ದಿದ್ದಾರೆ. ಈ ಮ್ಯಾಚ್ ಕೂಡ ಗೆಲ್ಲಬಹುದು ಅಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಡಿಲ್ಲಿ ಅಂತ ಹೇಳಿದ್ದೆ. ನಮ್ಗೇನ್ ಗೊತ್ತಿತ್ತು ಟಾಸ್ ಗೆದ್ದು ಬ್ಯಾಟಿಂಗ್ ತಗೊಂತಾರಂತ, ಏನ್ ದಬಾಕ್ಲಿಲ್ಲ. ಕೊನೆಗೂ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿದವರು ಯಾರು ಇದಾರೆ ಅಂದ್ರೆ, ಒಂದು ದರ್ಶನ್ ಅಂತ, ಇನ್ನೊಂದು ಹೇಮಂತ್ ಅಂತ, ಇನ್ನೊಂದು ಬಂದ್ಬಿಟ್ಟು ಮಂಜು ಅಂತ. ಈ 3 ಜನ ಕರೆಕ್ಟ್ ಆಗಿ ಕಮೆಂಟ್ ಮಾಡಿದ್ರು ಯೂಟ್ಯೂಬ್ ಅಲ್ಲಿ. ಯಾರು ಗೆಲ್ತಾರೆ ಅಂದ್ರೆ ಚೆನ್ನೈ ಗೆಲ್ತಾರೆ ಅಂತ ಈ 3 ಜನ ಮಾತ್ರ ಕಮೆಂಟ್ ಮಾಡಿದ್ರು. ಕಂಗ್ರಾಚುಲೇಷನ್ಸ್ ಮಂಜು, ಹೇಮಂತ್ ಹಾಗೂ ದರ್ಶನ್, ನೀವು 3 ಜನ ಕರೆಕ್ಟ್ ಆಗಿ ಪ್ರಿಡಿಕ್ಟ್ ಮಾಡಿದಿರಾ. ಸರಿನಾ? ಇದೇ ರೀತಿಯಾಗಿ ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ಬರಬೇಕಾದ್ರೆ ನೀವು ದಯವಿಟ್ಟು ಇವತ್ತಿನ ಮ್ಯಾಚ್ SRH ಮತ್ತೆ ಪಂಜಾಬ್ ವಿಡಿಯೋ ಇದೆ, ಪಂಜಾಬ್ ಮ್ಯಾಚ್ ಇದೆ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀವಿ. ಅದು ವಿಡಿಯೋ ಕಡೆಗೆ ಕಮೆಂಟ್ ಮಾಡಿ ಯಾರು ವಿನ್ ಆಗ್ತಾರೆ ಅಂತ. ನಾಳೆ ಬೆಳಿಗ್ಗೆ ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಬರುತ್ತೆ. ಇನ್ನು ಮ್ಯಾಚ್ ಬಗ್ಗೆ ಹೇಳ್ದಲ್ಲ ಆಲ್ರೆಡಿ, ತುಂಬಾ ಅಂದ್ರೆ ತುಂಬಾ. ಮ್ಯಾಚ್ ಬಗ್ಗೆ ಏನ್ ಹೇಳೋದು, 15 ಬಾಲ್ ರಿಮೈನಿಂಗ್ ಅಲ್ಲೇ ಈಜಿಯಾಗಿ ಗೆಲ್ತಾರೆ ಖಂಡಿತವಾಗ್ಲೂ. ಸೂಪರ್ ಬ್ಯಾಟಿಂಗ್ ಆಡ್ತಾರೆ ಸಂಜು ಸ್ಯಾಮ್ಸನ್ ಅಲ್ಲಿ. ಪಿಚ್ ಸ್ವಲ್ಪ ಸ್ಟ್ರಿಕ್ಕಿ ಇತ್ತು, ಸ್ವಲ್ಪ ಹೋಲ್ಡ್ ಆಗಿ ಬರ್ತಾ ಇತ್ತು, ಸ್ಲೋ ಆಗಿ ಬರ್ತಾ ಇತ್ತು. ಸರಿ, ಏನ್ ಗೊತ್ತಾ, ಈ ಸೀಸನ್ ಅಲ್ಲಿ ನಾನು ಹೇಳ್ದೆ ಆಲ್ರೆಡಿ ಎಲ್ಲ ಮ್ಯಾಚ್ ಚೇಂಜಿಂಗ್ ಗೆದ್ದಿರೋದಂತ. ಇಲ್ಲಿ 160 150 170 ಏನಾಗುತ್ತೆ ಅಂದ್ರೆ ಎಲ್ಲ ಓವರ್ ಆಡೋ ಅವಶ್ಯಕತೆ ಇರಲ್ಲ. ಯಾವ್ದೋ 1-2 ಓವರ್ ಆಡ್ಕೊಂಡ್ರೆ ಸಾಕು, ಈಸಿಯಾಗಿ ಗೆಲ್ದ್ ಬಿಡ್ತಾರೆ. ನಿನ್ನೆ ಆಗಿದ್ದು ಅದನ್ನೇ. ಒಂದೊಂದ್ಸಲ ನಿಂಗಿಡಿ ಬೋಲ್ ಹಾಕಿದಾಗ 1 ಓವರ್ 1 ರನ್ ಬರ್ತಾ ಇತ್ತು, 1 ಓವರ್ ಮೇಡಿನ್ ಆಗ್ತಾ ಇತ್ತು, ಆ ರೀತಿ ಆಗ್ತಾ ಇತ್ತು. ಬಟ್ ಅದೇ ನಿಂಗಿಡಿಗೆ 1 ಓವರ್ 17 ರನ್ ಹೊಡಿತಾರೆ. ನಾನು ಅದನ್ನೇ ಹೇಳೋದು. ಸೇಜಿಂಗ್ ಅಂತ ಯಾವಾಗ ಏನಾಗುತ್ತೆ ಅಂದ್ರೆ ಎಲ್ಲ ಓವರು ಎಲ್ಲ ಬೌಲರ್ಗೆ ಹೊಡೆ ಅವಶ್ಯಕತೆ ಇರಲ್ಲ. ಯಾವ್ದೋ ಒಂದು ಬೌಲರ್ನ ಟಾರ್ಗೆಟ್ ಮಾಡಿದ್ರೆ ಸಾಕು, ಒಂದು ಓವರ್ನ ಟಾರ್ಗೆಟ್ ಮಾಡಿದ್ರೆ ಸಾಕು, ಈಸಿಯಾಗಿ ಗೆದ್ಬಿಡ್ತಾರೆ. 200 ಮೇಲೆ ಸ್ಕೋರ್ ಮೇಲಿದ್ರೆ ಮಾತ್ರ ಸ್ವಲ್ಪ ಕಷ್ಟ ಆಗಬಹುದು. ಅದು ಕೂಡ ಓಪನರ್ ಆಡ್ಲಿಲ್ಲ ಅಂದ್ರೆ ಅದು ಕೂಡ ಈಸಿನೇ. ಮೇನ್ ಆಗಿ ಪವರ್ ಪ್ಲೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಪವರ್ ಪ್ಲೇ ಆಡ್ಲಿಲ್ಲ ಅಂದ್ರೂ ಕೂಡ ಸಂಜು ಸ್ಯಾಮ್ಸನ್ ವಿಕೆಟ್ ಇರೋವರೆಗೂ ತುಂಬಾನೇ ಡೌಟ್ ಇತ್ತು. ಬಟ್ ಅದೇ ರೀತಿಯಾಗಿ ಆಡ್ಕೊಂಡ್ ಬರ್ತಾರೆ. ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗ್ತಾರೆ ಸಂಜು ಸ್ಯಾಮ್ಸನ್. 80 ಅಬೋ ರನ್ಸ್ ಹೊಡಿತಾರೆ. ಅಲ್ಲಿ ಹೊಡೆದಿರೋದೇ 155 ಸ್ಕೋರು. ಅದರಲ್ಲಿ ಇವರು ಕೂಡ 160 ಸ್ಕೋರ್ ಅಲ್ಲಿ ಇವ್ರು ಒಬ್ಬರೇನೆ 87 ಸ್ಕೋರ್ ಹೊಡಿತಾರೆ. ಅಂದ್ರೆ ತುಂಬಾ ಅದ್ಭುತವಾಗಿ ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ. ಆ ಪಿಚ್ ಅಲ್ಲಿ, ಆ ಪ್ರೆಷರ್ ಅಲ್ಲಿ, ಆ ಟೈಮ್ ಅಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಆಡ್ತಾರೆ. ಬಟ್ ಅವ್ರಿಗೆ ಒಂದು ಸಾಥ್ ಕೊಟ್ಟಿದ್ದು ಮಾತ್ರ ಕಾರ್ತಿಕ್ ಶರ್ಮಾ. ಪರವಾಗಿಲ್ಲ, ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಒಳ್ಳೆ ಮ್ಯಾಚ್ಗಳು ಆಡ್ತಾ ಇದ್ದಾರೆ ಕಾರ್ತಿಕ್ ಶರ್ಮಾ. ಅವ್ರಿಗೆ ಕೊಟ್ಟಿರೋ ಅಮೌಂಟ್ಗೆ ಒಂದು ನ್ಯಾಯ ಒದಗಿಸ್ತಾ ಇದ್ದಾರೆ, ನ್ಯಾಯ ಸಿಗ್ತಾ ಇದೆ ನನಗೆ ಅನಿಸ್ತಾ ಇದೆ. ಖಂಡಿತವಾಗ್ಲು ಚೆನ್ನಾಗೇ ಬ್ಯಾಟಿಂಗ್ ಮಾಡ್ತಾರೆ. ಇನ್ನು ಡೆಲ್ಲಿ ಬೌಲಿಂಗ್ ಅಂತ ತಗೊಂಡಾಗ ಒಂದೇ ಒಂದು ವಿಕೆಟ್ ತಗೊಂತಾರೆ ಅಕ್ಷರ್ ಪಟೇಲ್. ಅದಾದ್ಮೇಲೆ ನಿಂಗಿಡಿಯ ಒಂದು ವಿಕೆಟ್ ತಗೊಂತಾರೆ. ಅಷ್ಟು ಬಿಟ್ಟರೆ ಯಾರು ತಗೊಂಡಿಲ್ಲ. ನಿನ್ನೆ ಕುಲ್ದೀಪ್ ಯಾದವ್ ಏನೋ ಕಮಾಲ್ ಮಾಡ್ತಾರ ಅಂತೆಲ್ಲ ಅನ್ಕೊಂಡಿದ್ವಿ. ಬಟ್ ಕುಲ್ದೀಪ್ ಏನು ಕಮಾಲ್ ಮಾಡಲಿಲ್ಲ. ಬಟ್ ಜೊತೆಗೆ ಕಮ್ಮರ್ ಕದರ ಹಾಕಿ
ಸಖತ್ತಾಗಿ ರನ್ ಹೊಡ್ಸ್ಕೊಂಡ್ರ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲು. ನಾವು ఢిల్లీ ಬ್ಯಾಟಿಂಗ್ ಅಂತ ತಗೊಂಡಾಗ ಖಂಡಿತವಾಗ್ಲು ತುಂಬಾ ಅಂದ್ರೆ ತುಂಬಾ ರಿಜ್ವಿ ಆಗಿರ್ಬೋದು, ಸ್ಟೆಪ್ಸ್ ಆಗಿರ್ಬೋದು, ಒಂದ್ ವೇಳೆ ಅವ್ರೇನಾದ್ರೂ ಬ್ಯಾಟಿಂಗ್ ಆಡ್ಲಿಲ್ಲ ಅಂದ್ರೆ ಕಷ್ಟ ಆಗ್ತಾ ಇತ್ತು. ಯಾಕೆ ಅಂದ್ರೆ 70-80 ರನ್ ಏನಾದ್ರು ಪಾರ್ಟ್ನರ್ಶಿಪ್ ಬರಲಿಲ್ಲ ಅಂದ್ರೆ ಅವ್ರ ಸ್ಕೋರ್ 130, 120 ಆಗ್ತಾ ಇತ್ತು. ಬಟ್ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಇನ್ನು ಬೌಲಿಂಗ್ ಅಂತ ತಗೊಂಡಾಗ ಚೆನ್ನೈಯಲ್ಲಿ ಎಸ್ಪೆಷಲಿ ಅಕಿಲ್ ಹುಸೇನ್ ಮಾತ್ರ ಸೂಪರ್ ಅಂತ ಹೇಳ್ಬೋದು. ಕಾರಣ ಏನಂದ್ರೆ 4 ಓವರ್ ಹಾಕಿ 19 ರನ್ನೇ ಕೊಡ್ತಾರೆ. ಮೇನ್ ಆಗಿ ರಾಹುಲ್ ವಿಕೆಟ್ ತಗೊಂತಾರೆ. ఢిల్లీಲಿ ರಾಹುಲ್ ವಿಕೆಟ್ ತುಂಬಾ ಇಂಪಾರ್ಟೆಂಟ್. ಆ ವ್ಯಕ್ತಿ ಆಡ್ಲಿಲ್ಲ ಅಂದ್ರೆ ಇನ್ನು ಮಿಕ್ಕಿರೋರು ಯಾರು ಆಡಲ್ಲ ಅನ್ನೋ ಸ್ಥಿತಿಯಲ್ಲಿ ಬರ್ತಾ ಇರುತ್ತೆ. ಒಂದ್ ವೇಳೆ ಆದ್ರೂ ಕೂಡ ಅದೇ 150, 160 ಸ್ಕೋರು ಬರುತ್ತೆ. ಇನ್ನು ಮುಕುಲ್ ಚಂದ್ರ ಕೂಡ ಸ್ಟಾರ್ಟಿಂಗ್ ಅಲ್ಲಿ ವಿಕೆಟ್ ತಗೊಂತಾರೆ. ಇನ್ನು ಸ್ಪಿನ್ನರ್ಸ್ ಆದ ನೂರ್ ಅಹಮದ್ ಕೂಡ ಒಳ್ಳೆ ಬೌಲ್ ಮಾಡಿ 2 ವಿಕೆಟ್ ನ ಒಳ್ಳೆ ಇಂಪಾರ್ಟೆಂಟ್ ವಿಕೆಟ್ ನ ತಗೊಂತಾರೆ. ಜಮ್ಮಿ ಓಟನ್ನು ಓವರ್ಗಳು ಮಾಡಿ 5 ರನ್ ಕೊಟ್ಟು 1 ವಿಕೆಟ್ ತಗೊಂತಾರೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ನಿನ್ನೆ ಚೆನ್ನೈಯಲ್ಲಿ ಬೌಲಿಂಗು, ಫೀಲ್ಡಿಂಗು, ಬ್ಯಾಟಿಂಗು ತುಂಬಾ ಅಂದ್ರೆ ತುಂಬಾ 3 ಕೂಡ ತುಂಬಾ ಸೂಪರ್ ಆಗಾಯ್ತು. ಮುತ್ತಿನಂತ ಆಟ ಆಡಿದ್ರು ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲು ಚೆನ್ನೈದವರು ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು ಸಖತ್ತಾಗಿ ತುಂಬಾ ನೀಟಾಗಿ ಕ್ಲೀನ್ ಆಗಿ ಆಡಿದಿರಬಹುದು. ಬಟ್ ಚಾನ್ಸಸ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಆಲ್ರೆಡಿ ಇವರು 5 ಮ್ಯಾಚ್ಗೆ 10 ಪಾಯಿಂಟ್ ಸಂಪಾದಿಸಿದ್ದಾರೆ. ಇನ್ನು ಮೇಲಿದ್ದಾರೆ ಏನಿಲ್ಲ. ಈಗ ನಮ್ಮ RCB ಆಗಿರ್ಬೋದು, GT ಆಗಿರ್ಬೋದು, ಅದ್ರ ಮೇಲೆ ರಾಜಸ್ಥಾನ್ ಆಗಿರ್ಬೋದು, ಯಾವ್ಯಾವ ಟೀಮ್ ಎಲ್ಲ ಇದಾವೆ, ಪಂಜಾಬ್ ಆಗಿರ್ಬೋದು, ಅವ್ರೇನು ಜಾಸ್ತಿ ಮ್ಯಾಚ್ ಏನು ಗೆದ್ದಿಲ್ಲ. 2 ಮ್ಯಾಚೇ ಗೆದ್ದಿರೋದು. ಸರಿ, ಹೈದರಾಬಾದ್ ಆಗಿರ್ಬೋದು. ಇಲ್ಲಿ ಏನಾಗುತ್ತೆ ಅಂದ್ರೆ ಇವರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿ ವಿನ್ನಿಂಗ್ಸ್. ಇನ್ನು 4 ಮ್ಯಾಚ್ ಇದಾವೆ. ಆ 4 ಮ್ಯಾಚ್ ಹೊಡೆದು 4 ಹೊಡೆದು ಅನ್ಕೊಳ್ಳಿ ಪಕ್ಕಾ ಬರ್ತಾರೆ ಪ್ಲೇ ಆಫ್ಗೆ 100%. ಇನ್ನು 3 ಮ್ಯಾಚ್ ಅವ್ರಿಗೆ ಖಂಡಿತವಾಗ್ಲು ಕಂಟಿನ್ಯೂ ವಿನ್ನಿಂಗ್ ಸಿಗ್ತಾ ಇದೆ. ಇದೇ ರೀತಿ ಆಟ ಆಡಿದ್ರೆ ಖಂಡಿತವಾಗ್ಲು ಗೆಲ್ದಾದ ಅನಿಸ್ತಾ ಇದೆ. ಒಂದಂತೂ ಸತ್ಯ, ಈ IPL ಅನ್ನೋದು ಒಂಥರ ಬಿಸ್ನೆಸ್ ಆಗ್ಬಿಟ್ಟಿದೆ. ಕಾರಣ ಏನಂದ್ರೆ ನೋಡಿ, ಎಲ್ಲ ಫ್ಲಾಟ್ ಪಿಚ್, ಏನೋ 1-2-3 ಆಗಿರ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಹೇಳಿರ್ತಾನೆ ಆಗಿರೋ 48 ಮ್ಯಾಚ್ ಅಲ್ಲಿ 34 ಮ್ಯಾಚ್ ಚೇಂಜಿಂಗ್ ಆಗಿದೆ ಅಂದ್ರೆ 14 ಮ್ಯಾಚ್ ಮಾತ್ರ ಕೇವಲ ಫಸ್ಟ್ ಬ್ಯಾಟಿಂಗ್ ಆಗಿದೆ ಅಂದ್ರೆ ನೀವು ತಗೊಳ್ಳಿ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅಂತ. ಆದ ಕಾರಣ ಏನಾಗುತ್ತೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟಾಸ್ ಗೆದ್ದವರು ಬ್ಯಾಟಿಂಗ್ ತಗೊಳೋದ ಬೆಸ್ಟ್ ಅಲ್ಲ, ಬೌಲಿಂಗ್ ತಗೊಳೋದ ಬೆಸ್ಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕಾರಣ ಏನಂದ್ರೆ ನಾನು ಹೇಳಿದ್ರಲ್ಲ, 1 ಓವರ್ ಹೊಡೆಯೋ ಅವಶ್ಯಕ, ಎಲ್ಲ ಓವರ್ ಔಟ್ ಅವಶ್ಯಕತೆ ಇರಲ್ಲ. ಎಲ್ಲ ಬೌಲರ್ಗೂ ಹೊಡೆಯೋ ಅವಶ್ಯಕತೆ ಇರಲ್ಲ. ಒಂದು ಬೌಲರ್ಗೆ 1 ಓವರ್ ಸಾಕು ಮ್ಯಾಚ್ ಟರ್ನ್ ಆಗಕ್ಕೆ. ಆ ರೀತಿ ಇರುತ್ತೆ. ಆ ರೀತಿ ಇರೋ ಕಾರಣ ಏನಾದ್ರೆ ಬೆಸ್ಟ್ ಚೇಂಜಿಂಗ್ ಅಂತ ಹೇಳ್ಬೋದು. ಯಾಕೆಂದ್ರೆ 240 ಚೇಂಜಿಂಗ್ ಆಗಿದೆ, 267 ಚೇಂಜಿಂಗ್ ಆಗಿದೆ, 220 ನಾರ್ಮಲ್ ಆಗ್ಬಿಟ್ಟಿದೆ. ಆದ ಕಾರಣ ಏನಾಗುತ್ತೆ ಅಂದ್ರೆ ಸ್ಕೋರು ಈಸಿ ಆಗ್ತಾ ಇದೆ. ಖಂಡಿತವಾಗ್ಲೂ ಒಂದಂತೂ ಸತ್ಯ. ಯಾಕಂದ್ರೆ ನಿನ್ನೆ ಅನ್ಕೊಂಡಿದ್ವಿ 160, 170 ಅಂದ್ರೆ ನಿನ್ನೆ 160, 170 ತುಂಬಾ ಕಷ್ಟ ಅಂತ ಅನ್ಕೊಂಡಿದ್ವಿ. ಬಟ್ ಆ ಕಷ್ಟ ಏನು ಇಲ್ಲ. ಇನ್ನು 20 ರನ್ 30 ರನ್ ಆರಾಮಾಗಿ ಹೊಡಿತಿದ್ರು ಅಂತಾನೆ ಹೇಳ್ಬೋದು. ಆ ರೀತಿ ಆಗ್ತಾ ಇದೆ. ಆದ ಕಾರಣ ಇಲ್ಲಿ ಟಾಸ್ ಅನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದ್ ವೇಳೆ ಫಸ್ಟ್ ಬ್ಯಾಟಿಂಗ್ ಆದ್ರೆ ಟಾರ್ಗೆಟ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡಿಫೆಂಡ್ ಮಾಡ್ಕೊಂಡು ಬೌಲರ್ಸ್ ಎಲ್ಲ ಇರಬೇಕು. ಡಿಫೆಂಡ್ ಮಾಡ್ಕೊಂಡು ಗೆದ್ದಿರೋದ್ರಲ್ಲಿ ಖಂಡಿತವಾಗ್ಲೂ 3-4 ಮ್ಯಾಚ್ ಇದಾವೆ ಅಷ್ಟೇ. ಅದರಲ್ಲೂ ಕೂಡ ಹೈದರಾಬಾದ್ 2-3 ಗೆದ್ದಿದೆ, ನಮ್ಮ RCB 2 ಗೆದ್ದಿದೆ, ಪಂಜಾಬ್ 1 ಗೆದ್ದಿರ್ಬೋದು ಡಿಫೆಂಡ್ ಮಾಡ್ಕೊಳೋದ್ರಲ್ಲಿ. ಆದ ಕಾರಣ ಡಿಫೆಂಡ್ ಮಾಡ್ಕೊಳ್ಳೋ ಟೀಮ್ಗಳು ಸಖತ್ತಾಗಿ ಕಷ್ಟ ಆಗ್ತಾ ಇದೆ. ಸ್ಕೋರ್ನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಟಿಂಗ್ ಲೈನಪ್ ಆಗಿರ್ಬೋದು, ಫೀಲ್ಡಿಂಗ್ ಲೈನಪ್ ಆಗಿರ್ಬೋದು, ಕ್ಯಾಚಸ್ ಇಂದ ಮ್ಯಾಚಸ್ ಅಂತ ಹೇಳ್ತೀವಿ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಟೈಮಲ್ಲಿ ಅದನ್ನೇ ಮ್ಯಾಚ್ ತುಂಬಾ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಬಟ್ ನಿನ್ನೆ ಡೆಲ್ಲಿಯವರು ಆಡಿರೋ ಮಾಟ ಪಾಠ ಏನು ಸರಿ ಇರಲಿಲ್ಲ. ಬಟ್ ಮಾಟ ಅಂದ್ರೆ ಟಾಸ್ ತಗೊಂಡಿದ್ದು. ಬಟ್ ಡೆಲ್ಲಿಗೆ ಇನ್ನೂ ದರಿದ್ರ ಆಡ್ತಾ ಇದೆ ಗುರು. ಇನ್ನು ಅಲೈವ್ ಇದೆಯಾ ಅವ್ರಿಗೆ ಪ್ಲೇ ಆಫ್ಸ್ ಬರೋಕೆ ಚಾನ್ಸ್ ಇದೆಯಾ ಅಂದ್ರೆ ಇದೆ. ಬಟ್ ನನಗೆ ಅನ್ಸುತ್ತೆ ಬರಲ್ಲ ಅಂತ ಹೇಳ್ಬಿಡ್ತೀನಿ ಇವಾಗಲೇ. ಸರಿನಾ? ಖಂಡಿತವಾಗ್ಲೂ ಆ ರೀತಿ ಆಗ್ತಾ ಇದೆ. ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಎಲ್ಲ ಚೇಂಜಸ್ ಎಲ್ಲ ಆಗುತ್ತೆ ಅಂತ. ಇವತ್ತು ಆಲ್ರೆಡಿ ಡೇಟ್ 5, ಇನ್ನು 20 ಡೇಸ್ ಅಷ್ಟೇನೆ ಪ್ಲೇ ಆಫ್ಸ್ ಬಂದ್ಬಿಡುತ್ತೆ. ಬಟ್ ಇನ್ನು ಪ್ಲೇ ಆಫ್ಸ್ ಮ್ಯಾಚ್ ಇನ್ನು ಎಲ್ಲಿದೆ ಅಂತ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.